ಹಾಯ್ ಫ್ರೆಂಡ್ಸ್, ನೋಡಿ, ಈ ಯೂಟ್ಯೂಬ್ ಚಾನಲ್ ನೀವು ಮಾಡಿದರೆ ಅದರಲ್ಲಿ ವಿಡಿಯೋಸ್ಗಳು ಅಪ್ಲೋಡ್ ಮಾಡಬೇಕಾದ್ರೆ ಹಾಗಾದರೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ಸಿಕ್ಕಾಪಟ್ಟೆ ವೈರಲ್ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರೋದಿಲ್ಲ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನೀವು ಹಾಕಿದಂಥ ವಿಡಿಯೋಸ್ಗಳು ಬೇಗನೆ ವೈರಲ್ ಆಗಿ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಿ ದುಡ್ಡು ಗಳಿಕೆ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ಹೇಳಿಕೊಡ್ತೇನೆ. ಇವತ್ತಿನ ಮೇನ್ ಈ ಒಂದು ವಿಡಿಯೋದಲ್ಲಿ YT ಸ್ಟುಡಿಯೋ ಸೆಟ್ಟಿಂಗ್ಸನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಅಂದರೆ ಇವಾಗ ನಾವು ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕಾದ್ರೆ YT ಸ್ಟುಡಿಯೋ ಎಂಬ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪಲ್ಲಿ ನಾವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದ್ರಿಂದ ಎಲ್ಲ ರೀತಿಯ ಸೆಟ್ಟಿಂಗ್ಸ್ಗಳನ್ನು ಮಾಡಿ ನಾವು ಅಪ್ಲೋಡ್ಗೆ ನಾವು ಓಕೆ ಕೊಡಬೇಕಾಗುತ್ತೆ. ಹಾಗಾದರೆ YT ಸ್ಟುಡಿಯೋದಲ್ಲಿ ಮತ್ತು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕಾದ್ರೆ ಯಾವ ಸೆಟ್ಟಿಂಗ್ಸ್ಗಳನ್ನು ಆನ್ ಮಾಡಬೇಕು, ಯಾವ ಸೆಟ್ಟಿಂಗ್ಸ್ಗಳನ್ನು ಆಫ್ ಮಾಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಈ ಒಂದು ವಿಡಿಯೋದಲ್ಲಿ ಆ ಒಂದು ಸೆಟ್ಟಿಂಗ್ಸನ್ನು ಹೇಳಿಕೊಡ್ತೇನೆ. ಬನ್ನಿ ಹಾಗಾದರೆ ಇವಾಗಲೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಬನ್ನಿ ಹಾಗಾದರೆ ಇಲ್ಲಿ ಸಿಂಪಲ್ ಆಗಿ ನಿಮಗೆ YT ಸ್ಟುಡಿಯೋ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸಿಂಪಲ್ ಆಗಿ ಏನಪ್ಪಾ ಅಂದರೆ ಸಿಂಪಲ್ ಆಗಿರುವಂಥದ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇವಾಗ ಯಾವುದಾದ್ರೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಹೇಳಿಕೊಡ್ತೇನೆ. ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋ ಇದು. ನೋಡಿ, ಗಿಲ್ಲಿ ಕಾವ್ಯ ಒಟ್ಟಿಗೆ ಗ್ರ್ಯಾಂಡ್ ಎಂಟ್ರಿ ಅಭಿಮಾನಿಗಳು ಫುಲ್ ಫಿದಾ. ಇವಾಗ ನೋಡಿ, ತಂಬ್ಲೈನ್ ಕೂಡ ಕ್ರಿಯೇಟಿವಿಟಿ ಇರಬೇಕು ಆ್ಯಂಡ್ ಅಟ್ರಾಕ್ಷನ್ ಇರಬೇಕು. ಓಕೆ, ಹಾಗಾದರೆ ಇವಾಗ ನೀವು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ನೀವು ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ. ನೋಡಿ, ಇಲ್ಲಿ ಫಸ್ಟ್ ಟೈಟಲ್ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಇದು ಟೈಟಲ್ ಬಂದ ಮೇಲೆ ನೋಡಿ, ನಾನು ಏನು ಬರೆದಿದ್ದೇನೆ, ಸೇಮ್ ಕಲರ್ ಬಟ್ಟೆನಲ್ಲಿ ಎಂಟ್ರಿ ಕೊಟ್ಟ ಗಿಲ್ಲಿ ಕಾವ್ಯ, ಈ ರೀತಿಯಲ್ಲಿ ನಾನು ಟೈಟಲ್ ಹಾಕಿದ್ದೇನೆ. ಯಾಕಂದರೆ ನಮ್ಮ ಒಂದು ಕಂಟೆಂಟಲ್ಲಿ ಏನಿರುತ್ತೆ ಅಂದರೆ ನಮ್ಮ ಒಂದು ವಿಡಿಯೋದಲ್ಲಿ ಯಾವ ಒಂದು ಕಂಟೆಂಟನ್ನು ಹೇಳಿರ್ತೇವೆ, ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಸನ್ನು ಮಾಡಿರ್ತೇವೆ, ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಟೈಟಲನ್ನು ಹಾಕಬೇಕಾಗುತ್ತೆ. ಸೇಮ್ ಕಲರ್ ಬಟ್ಟೆನಲ್ಲಿ ಎಂಟ್ರಿ ಕೊಟ್ಟ ಗಿಲ್ಲಿ ಕಾವ್ಯ, ನಾವು ತಂಬ್ಲೈನ್ ಕೂಡ ಅದೇ ರೀತಿ ಹಾಕಿದ್ದೇನೆ, ಜೊತೆಗೆ ಟೈಟಲ್ ಕೂಡ ಅದೇ ರೀತಿ ಹಾಕಿದ್ದೇನೆ. ಓಕೆನಾ? ನೆಕ್ಸ್ಟ್ ನೋಡಿ, ಪಬ್ಲಿಕ್. ಇಲ್ಲಿ ಇಂಪಾರ್ಟೆಂಟ್ ಆಗಿ 3 ಆಪ್ಷನ್ಸ್ ಬರುತ್ತೆ ನಿಮಗೆ, ಪಬ್ಲಿಕ್, ಅನ್ಲಿಸ್ಟೆಡ್ ಆ್ಯಂಡ್ ಪ್ರೈವೇಟ್ ಅಂತ. ನೀವು ಆ ಒಂದು ವಿಡಿಯೋಸನ್ನು ನೀವು ಎಡಿಟ್ ಮಾಡಬೇಕಾದ್ರೆ ನಾವು ಎಡಿಟ್ ಮಾಡಿ ಪರ್ಫೆಕ್ಟಾಗಿ ಓಕೆ ಆಗಿ ನಾವು ಪಬ್ಲಿಕ್ಕಿಗೆ ಕೊಡಬೇಕಾದ್ರೆ ನಾವು ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಇದು ಒಂದು ಸೆಟ್ಟಿಂಗ್ಸ್, ಇದು ಪಬ್ಲಿಕ್ ಕೊಡಬೇಕಾಗುತ್ತೆ. ಮತ್ತು ಟೈಟಲ್ ಕರೆಕ್ಟಾಗಿ ನಿಮ್ಮ ತಂಬ್ಲೈನ್ಗೆ ನೀವು ಒಳಗಡೆ ಇರುವಂಥ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಸೇಮ್ ಟು ಸೇಮ್ ನಾವು ಹಾಕಬೇಕಾಗತ್ತೆ. ನೆಕ್ಸ್ಟ್ ಬಂದು ಆಡಿಯನ್ಸ್. ಇದು ಭಾಳ ಇಂಪಾರ್ಟೆಂಟ್, ಇದು ಎಲ್ಲರೂ ಕೂಡ. ಯಾಕಂದರೆ 2 ರೀತಿಯ ಆಪ್ಷನ್ಸ್ ಬರುತ್ತೆ ಅಲ್ಲಿ. ಎಸ್, ಇಟ್ಸ್ ಮೇಡ್ ಫಾರ್ ಕಿಡ್ಸ್, ನೋ, ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ. ಯಾವತ್ತಿಗೂ ನಾವು ಏನು ಮಾಡಬೇಕು ಅಂದರೆ ನೋ, ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಲೇ ನಾವು ಸೆಲೆಕ್ಟ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್. ಅಂದರೆ ಒಳಗಡೆ ವಿಡಿಯೋದಲ್ಲಿ ಯಾವ ರೀತಿ ವಿಷಯವನ್ನು ನಾವು ತಲುಪಿಸಿದ್ದೇವೆ, ಯಾವ ವಿಷಯದ ಬಗ್ಗೆ ನಾವು ಆಡಿಯನ್ಸ್ಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಾವು ಒಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ ರೈಟಿಂಗ್ ರೀತಿಯಲ್ಲಿ ನಾವು ಬರೀಬೇಕಾಗುತ್ತೆ. ಲೊಕೇಶನ್ ಏನು ಮುಟ್ಲಿಕ್ಕೆ ಹೋಗಬೇಡಿ, ಆ್ಯಡ್ ಟು ಪ್ಲೇ ಲಿಸ್ಟ್ ಏನು ಮಾಡಲಿಕ್ಕೆ ಹೋಗಬೇಡಿ, ಪೇಡ್ ಪ್ರಮೋಷನ್ ಆ್ಯಂಡ್ ಬ್ಯಾಂಡ್ಸ್ ಏನು ಮಾಡಲಿಕ್ಕೆ ಹೋಗಬೇಡಿ. ಜೊತೆಗೆ ಲಾಸ್ಟ್ ಇಲ್ಲಿ ಬರುತ್ತೆ, ಇಲ್ಲಿ ಇಂಪಾರ್ಟೆಂಟ್ ಆ್ಯಡ್ ಟ್ಯಾಗ್ಸ್ ಬರುತ್ತೆ. ಆ್ಯಡ್ ಟ್ಯಾಗ್ಸ್ ಭಾಳ ಇಂಪಾರ್ಟೆಂಟು. ಒಳಗಡೆ ಇರುವಂಥ ವಿಡಿಯೋಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಆ್ಯಡ್ ಟ್ಯಾಗ್ಸ್ ಮಾಡಬೇಕಾಗತ್ತೆ. ನೀವು ಎಷ್ಟು ಟ್ಯಾಗ್ಸ್ ಹಾಕ್ತೀರಿ ಅಷ್ಟು ಟ್ಯಾಗ್ಸ್. ಇಲ್ಲಿ ಬೇಕಾದಂಗೆ ಗಿಲ್ಲಿ ಮತ್ತು ಕಾವ್ಯದ ಬಗ್ಗೆ ಇದ್ದರೆ ನೀವು ಬೇಕಾದಂಗೆ ಆ್ಯಶ್ ಗಿಲ್ಲಿ ನಟ ಅಂತ ಹಾಕಿ, ನೆಕ್ಸ್ಟ್ ಆ್ಯಶ್ ಕಾವ್ಯ ಗೌಡ, ಈ ರೀತಿಯಲ್ಲಿ ನಾವು ಹಾಕ್ಬೋದು. ಓಕೆನಾ? ಈ ರೀತಿಯಲ್ಲಿ ಹಾಕಿ ಆಮೇಲೆ ಏನು ಮಾಡಬೇಕು, ಪಬ್ಲಿಕ್ ಎಲ್ಲ ಓಕೆ ಆದಮೇಲೆ ಸೇವ್ ಅಂತ ಬಟನ್ ಮೇಲೆ ಸೇವ್ ಅಂತ ಒತ್ತಿಬಿಟ್ರೆ ಅದು ಪಬ್ಲಿಕ್ ಹೋಗುತ್ತೆ. ಇಷ್ಟು ಮೇನ್ ಇಂಪಾರ್ಟೆಂಟ್, ನೀವು ಸೆಟ್ಟಿಂಗ್ಸ್ಗಳನ್ನು ಮಾಡಲೇಬೇಕು. ಓಕೆ.